ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯಣ ಹೇಮಂತ ಋತು ಮಾರ್ಗಶಿರ ಬಹುಳ ಪಂಚಮಿ ಮಂಗಳವಾರ 9/12/2025. ವಾರಕ್ಕೆ ಬಂದಾಗ ಮಂಗಳವಾರ, ತಿಥಿ ಬಂದು ಪಂಚಮಿ, ರಾತ್ರಿ 7:49 ಇರ್ತದೆ. ನಕ್ಷತ್ರ ಬಂದು ಪುಷ್ಯ ನಕ್ಷತ್ರ, ಬೆಳಿಗ್ಗೆ 8:22 ಆಗೋಗುತ್ತೆ. ಯೋಗ ಬಂದು ಐಂದ್ರ, ಕರ್ಣ ಬಂದು ಕೌಲವ ಅಂತಕ್ಕಂಥದ್ದು. ಅಲ್ಲಿಂದ ದ್ವಾದಶ ರಾಶಿಗಳ ಭವಿಷ್ಯಕ್ಕೆ ಬಂದರೆ ನೋಡಿ, ಮೇಷರಾಶಿಯವರಿಗೆ ಕುಟುಂಬದಲ್ಲಿ ಶುಭ ಸುದ್ದಿ, ದನ ಕರು ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಮುನ್ನಡೆ, ಸಿದ್ಧಪಡಿಸಿದ ವಸ್ತುಗಳಿಗೆ ಬಹಳ ಬೇಡಿಕೆ ಇರ್ತದೆ, ಉತ್ತಮ ಬೆಲೆನೂ ಆಗ್ತದೆ. ಆಲೂಗಡ್ಡೆ, ಶುಂಠಿ ಇಂಥ ಗೆಡ್ಡೆ ಗೆಣಸು ಮಾರ್ತಕ್ಕಂಥವ್ರಿಗೆ ಇಷ್ಟು ದಿನ ಬಹಳ ಅವರೆಲ್ಲ ತೊಂದರೆಯಲ್ಲಿದ್ದರು. ಈಗ ಒಳ್ಳೆಯ ದಿನಗಳು ಬರ್ತಕ್ಕಂಥ ಸೂಚನೆ ಕಾಣ್ತಾ ಇರ್ತದೆ. ಈ ದಿನ ಹೋಟೆಲ್ ವ್ಯವಹಾರ ಯಾರು ಮಾಡ್ತಾರೆ, ಕಾಂಡಿಮೆಂಟ್ಸ್ ಯಾರು ಮಾಡ್ತಾರೆ, ಅದೇ ರೀತಿ ಚಾಟ್ಸ್ ಮಾಡ್ತಕ್ಕಂಥವರು, ಇವರಿಗೆ ಉತ್ತಮವಾದ ಲಾಭ ಇರ್ತದೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಧ್ಯಾನ ಮಾಡಿ, ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯಂ ಅಂತೇಳಿ ಆತನಿಗೆ ಪ್ರಾರ್ಥನೆ ಮಾಡಿ, ನಿಮಗೆ ಬಹಳ ಶುಭ ಜರುಗ್ತದೆ. 3 ಅದೃಷ್ಟ ಸಂಖ್ಯೆ ಆಗಿರ್ತದೆ. ದಕ್ಷಿಣ ಅದೃಷ್ಟ ದಿಕ್ಕಾಗಿರ್ತದೆ. ಕೆಂಪು ಅದೃಷ್ಟ ಬಣ್ಣ ಆಗಿರ್ತದೆ. ಆದ್ಮೇಲೆ ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ದೀರ್ಘಕಾಲದ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ. ಕಟ್ಟಡ ಕಾರ್ಮಿಕರಿಗೆ ಶುಭ ದಿನವಾಗಿರ್ತದೆ. ಹೈನುಗಾರಿಕೆಯವರಿಗೆ ಉತ್ತಮ ಲಾಭ ಇರ್ತದೆ. ಸ್ವ ಉದ್ಯೋಗಿಗಳಿಗೆ ಶುಭ ದಿನ ಇರ್ತದೆ. ಬುಕ್ಸು ಸ್ಟೇಷನರಿ ಮಾಡ್ತಕ್ಕಂಥ ವ್ಯಾಪಾರಿಗೆ ಒಳ್ಳೆ ವ್ಯಾಪಾರ ಆಗ್ತದೆ. ಅವರಿಗೆ ವೃಷಭ ರಾಶಿಯವರಿಗೆ ಏನೋ ನೀವು ಋಣ ವಿಮೋಚಕ ಅಂಗಾರಕ ಸೂಕ್ತವನ್ನು ಪಠಿಸಿ ಅಥವಾ ಕೇಳಿ. 7 ಅದೃಷ್ಟ ಸಂಖ್ಯೆ. ಅದೇ ರೀತಿಯಲ್ಲಿ ನೈಋತ್ಯ ಅದೃಷ್ಟ ದಿಕ್ಕು, ಕೇಸರಿ ಅದೃಷ್ಟ ಬಣ್ಣ ಆಗಿರುತ್ತೆ. ಆದ್ಮೇಲೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಬಂದಾಗ ವ್ಯಾಪಾರ ವ್ಯವಹಾರಗಳಲ್ಲಿ ಅಲ್ಪ ಪ್ರಗತಿ, ಸ್ವ ಉದ್ಯೋಗಿಗಳಿಗೆ ಹಿನ್ನಡೆ, ಕೃಷಿಕರಿಗೆ ಹೆಚ್ಚಿನ ಕೆಲಸದ ಒತ್ತಡ, ಕುಶಲಕರ್ಮಿಗಳಿಗೆ ಶುಭ ದಿನ ಆಗಿರ್ತದೆ. ಈ ಚೀನಿವಾರರು, ಕುಂಬಾರರು, ನೇಕಾರರು, ಸಮಗಾರರು ಇವರಿಗೆಲ್ಲ ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು. ನೀವು ಸರ್ಪದೇವತೆಗಳನ್ನು ಧ್ಯಾನ ಮಾಡಿ, ನಮೋಸ್ತು ಸರ್ಪೇಭ್ಯೋ ಅಂತೇಳಿ ಸರ್ಪದೇವತೆಯನ್ನು ಧ್ಯಾನ ಮಾಡಿ. 7 ಅದೃಷ್ಟ ಸಂಖ್ಯೆ. ಉತ್ತರ ಅದೃಷ್ಟ ದಿಕ್ಕು, ಹಳದಿ ಅದೃಷ್ಟ ಬಣ್ಣ ಆಗಿರ್ತದೆ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಅನೋಖ್ಯವಾದ ಸಮಸ್ಯೆಗಳ ಸುಳಿಯಲ್ಲಿ ಈ ದಿನ ತಾವು ಸಿಕ್ಕಾಕೊಳ್ತೀರಿ. ನಿರಾತಂಕವಾಗಿ ಸಮಯ ವೇಸ್ಟ್ ಆಗೋಗ್ತದೆ, ಹಣ ವೇಸ್ಟ್ ಆಗೋಗ್ತದೆ, ಮನಸ್ಸಿಗೆ ಒಂದು ಸ್ವಲ್ಪ ಅಸಮಾಧಾನ ಆಗ್ತದೆ. ಸೋದ್ಯೋಗಿಗಳಿಗೆ ಅವಕಾಶದ ಕೊರತೆ ಆಗೋಗ್ತದೆ. ಅಂದರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡ್ತಾ ಇರ್ತಾರೆ, ಅವ್ರಿಗೆಲ್ಲ ಅವಕಾಶವೇ ಇರೋದಿಲ್ಲ ಇವತ್ತು. ಅದೇ ರೀತಿಯಲ್ಲಿ ಈ ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೆ ಮಾತ್ರ ಶುಭಕರವಾದ ದಿನ ಆಗಿರುತ್ತೆ. ಹಾಲಿನ ಉತ್ಪನ್ನಗಳು ಮಾರೋರಿಗೆ ಒಳ್ಳೆ ಲಾಭ ಇದೆ. ನವಗ್ರಹ ಜಪ ಮಾಡಿ, ನಮಸ್ಸೂರ್ಯಾಗೆ ಚಂದ್ರಾಗೆ ಮಂಗಳಾಗೆ ಬುಧಾಗೆ ಚ ಅಂತೇಳಿ, ಗುರು ಶುಕ್ರ ಶನಿ ಬೆಚ್ಚ ರಾಹುವೇ ಕೇತುವೆ ಅಂತೇಳಿ ನವಗ್ರಹಗಳಿಗೆ ಧ್ಯಾನ ಮಾಡಿ. 5 ಅದೃಷ್ಟ ಸಂಖ್ಯೆ. ಪಶ್ಚಿಮ ಅದೃಷ್ಟ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ. ಕರ್ಕಾಟಕದಿಂದ ಸಿಂಹರಾಶಿಗೆ ಬಂದಾಗ ಕುಟುಂಬ ಸದಸ್ಯರ ಬೆಂಬಲದಿಂದ ಉತ್ತಮ ಕಾರ್ಯಸೂಚಿ, ಅಂದರೆ ಏನೋ ಮನಸ್ಸಲ್ಲೆಲ್ಲ ಯೋಚನೆ ಮಾಡಿರ್ತೀರಿ ನೀವು, ನಿಮ್ಮ ಕುಟುಂಬದವರೆಲ್ಲ ಸೇರಿಕೊಂಡು ಅದನ್ನು ಸಕ್ಸಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀರಿ. ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಸಲಹೆ ಸಿಗ್ತದೆ. ವೈದ್ಯಕೀಯ ಸಹಾಯಕರಿಗೆ ಶುಭಕರವಾದ ದಿನ ಆಗಿರ್ತದೆ. ಈ ಹೂವಿನ ಬೆಳೆಗಾರರಿಗೆ ಒಳ್ಳೆಯ ಲಾಭ ಇರತಕ್ಕಂಥದ್ದು. ಈ ರಾಗಿ ಭತ್ತ ಬೆಳೀತಕ್ಕಂಥ ರೈತರಿಗೆ ಇದನ್ನು ಬಹಳ ಕೆಲಸ ಇರ್ತದೆ. ವೈದ್ಯರಿಗೆ ಶುಭಕರವಾದ ದಿನ. ಸುಬ್ರಹ್ಮಣ್ಯ ಸ್ವಾಮಿ ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ. ಅದೇ ರೀತಿಯಲ್ಲಿ ಆಗ್ನೇಯ ಅದೃಷ್ಟ ದಿಕ್ಕು, ನೀಲಿಯ ಬಣ್ಣ ಅದೃಷ್ಟ ಬಣ್ಣ. ಸಿಂಹರಾಶಿಯಿಂದ ಕನ್ಯಾ ರಾಶಿಗೆ ಬಂದಾಗ ಪ್ರಯಾಣದಿಂದ ಅನುಕೂಲ, ಗಣ್ಯ ವ್ಯಕ್ತಿಗಳ ಭೇಟಿ, ನಿರುದ್ಯೋಗಿಗಳಿಗೆ ಉತ್ತಮ ಮಾರ್ಗದರ್ಶನ, ರೇಷ್ಮೆ ಕೃಷಿಕರಿಗೆ ವೃತಾಶ್ರಮ, ಜೇನು ಅಣಬೆ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕ ಇರ್ತದೆ. ಇವತ್ತು ಈ ಗಾರ್ಮೆಂಟ್ಸ್ ಇಟ್ಟಿರ್ತಾರಲ್ಲ, ರೆಡಿಮೇಡ್ ಗಾರ್ಮೆಂಟ್ಸು, ಅವರಿಗೆಲ್ಲ ಒಳ್ಳೆಯ ವ್ಯಾಪಾರ ಆಗ್ತದೆ. ಮಂಗಳಕರವಾಗಿರ್ತಕ್ಕಂಥ ವಿನಾಯಕನನ್ನು ಸ್ಮರಣೆ ಮಾಡಿ. 1 ಅದೃಷ್ಟ ಸಂಖ್ಯೆ. ಪೂರ್ವ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಕನ್ಯಾ ರಾಶಿಯಿಂದ ತುಲಾರಾಶಿಗೆ ಬಂದಾಗ ಆದ್ಮೇಲೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಕೊರತೆ ಕಾಣ್ತದೆ. ಅವರು ಓದುತ್ತಾ ಇರ್ತಕ್ಕಂಥ ಸ್ಥಳಗಳಿಂದ ನಿಮ್ಮ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ ಅಂತಕ್ಕಂಥ ಒಂದು ಇದು ಬರ್ತದೆ. ಇದ್ರ ಬಗ್ಗೆ ಭಯ ಬೀಳಬೇಕಾಗಿಲ್ಲ, ಅದಷ್ಟು ಅದೇ ಇಂಪ್ರೂವ್ಮೆಂಟ್ ಆಗ್ತದೆ. ಉತ್ತಮ ಹಣಕಾಸಿನ ಸ್ಥಿತಿ, ತಿರುಗಾಟದಿಂದ ವೆಚ್ಚ, ಸ್ವಉದ್ಯೋಗಿಗಳಿಗೆ ಸ್ವಲ್ಪ ಮುನ್ನಡೆ, ಕಾಫಿ ರಬ್ಬರ್ ಪ್ಲಾಂಟರ್ಸ್ಗೆ ಶುಭಕರವಾಗಿರೋ ದಿನ. ಹಾಲು ತರಕಾರಿ ಅದೇ ರೀತಿಯಲ್ಲಿ ಹೂವು ಹಣ್ಣು ಮಾರ್ತಕ್ಕಂಥವರು ಒಳ್ಳೆಯ ಲಾಭವನ್ನು ಹೊಂದುತ್ತಾರೆ. ಗೋವನ್ನು ಪೂಜಿಸಿ, ಗೋವಿನ ಸೇವೆಯಿಂದ ನಿಮಗೆ ಈ ದಿನ ಬಹಳ ಒಳ್ಳೆಯದಾಗ್ತದೆ. 8 ಅದೃಷ್ಟ ಸಂಖ್ಯೆ. ಈಶಾನ್ಯ ಅದೃಷ್ಟ ದಿಕ್ಕು, ಕಿತ್ತಳೆಯ ಬಣ್ಣ ಅದೃಷ್ಟ ಬಣ್ಣ.
ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ವ್ಯವಹಾರಗಳಲ್ಲಿರ್ತಕ್ಕಂಥ ತೊಡಕುಗಳ ನಿವಾರಣೆ, ಸಹ ವ್ಯಾಪಾರಿಗಳಲ್ಲಿ ಮನಸ್ತಾಪ, ಹಿರಿಯರಿಂದ ಹಿತವಚನ, ವಿದ್ಯಾರ್ಥಿಗಳಿಗೆ ಶುಭ, ಹೈನುಗಾರಿಕೆಗೆ ಅಧಿಕವಾದ ಲಾಭ, ಕೃಷಿ ಕಾರ್ಮಿಕರಿಗೂ ಸಹ ಒಳ್ಳೆ ಉದ್ಯೋಗಗಳು ಸಿಗ್ತದೆ. ರೈತ ಕೂಲಿಗಳಂತೀವಿ ನಾವು ಅವ್ರಿಗೂ ಸಹ ಕೆಲಸ ಸಿಗ್ತದೆ. ಚಿನ್ನ ಬೆಳ್ಳಿ ವಜ್ರ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಬಹಳ ಒಳ್ಳೆಯ ದಿನ. ನವಗ್ರಹ ಜಪ ಮಾಡಿ. ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿ, ಅದೃಷ್ಟ ಬಣ್ಣ ಆಗಿರುತ್ತೆ. ಆದ್ಮೇಲೆ ಅಲ್ಲಿಂದ ಧನುಸ್ಸು ರಾಶಿಗೆ ಬಂದಾಗ ಮಂಗಳಕರವಾದ ವಾತಾವರಣ ಇವತ್ತು ನಿಮಗೆ. ಹಣಕಾಸಿನ ಒಳಗರು ಹೆಚ್ಚಳ, ವ್ಯಾಪಾರ ವ್ಯವಹಾರಗಳಲ್ಲಿ ಸುಸ್ಥಿತಿ, ಹೈನುಗಾರಿಕೆ, ರೇಷ್ಮೆ ಕೃಷಿ, ಜೇನು ಸಾಗಾಣಿಕೆ, ಅಣಬೆ ಬೆಳೆಗಾರರಿಗೆ ಈ ದಿನ ಸ್ವಲ್ಪ ನಷ್ಟ ಆಗ್ತದೆ. ಕಾರ್ಯಪ್ರಗತಿ ಇರೋದಿಲ್ಲ ಅವರಿಗೆ. ಕಾರ್ಯಪ್ರಗತಿಯಲ್ಲಿ ಕೊರತೆ ಆಗ್ತದೆ, ತೊಡಕಾಗ್ತದೆ. ನೀವು ಈ ಕಟ್ಟಡ ಮೆಟೀರಿಯಲ್ಸ್ ಯಾರು ಮಾಡ್ತಾರೆ ನೋಡಿ, ಮರಳು, ಸಿಮೆಂಟು, ಇಟ್ಟಿಗೆ, ಗ್ರಾನೈಟು, ವುಡ್ಡು, ಇವರಿಗೆಲ್ಲ ಒಳ್ಳೆ ವ್ಯಾಪಾರ ಆಗ್ತದೆ. ನೀವು ಕಾಲಭೈರವ ಅಷ್ಟಕವನ್ನು ಪಠಿಸಿ ಅಥವಾ ಕೇಳಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ, ಅದೃಷ್ಟ ದಿಕ್ಕು ಕಿತ್ತಳೆಯ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಶುಭ ಚಿಂತನೆಗಳು, ಮನಸ್ಸಲ್ಲಿ ಒಳ್ಳೊಳ್ಳೆ ಯೋಚನೆಗಳು ಬರ್ತವೆ. ಹಿರಿಯರ ಬೆಂಬಲ, ವೃತ್ತಿಪರ ವ್ಯಾಪಾರಿಗಳಿಗೆ ಬಹಳ ಒಳ್ಳೆಯ ದಿನ. ಉತ್ತಮ ಉನ್ನತ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆಯದಾಗ್ತದೆ ಇವತ್ತು. ಈ ಬ್ಯಾಂಕ್ ಎಂಪ್ಲಾಯೀಸ್ಗೆ ಶುಭಕರವಾದ ಸುದ್ದಿ ತಿಳಿಯುತ್ತದೆ ಇವತ್ತು. ತೆಂಗು ಅಡಿಕೆ ಬೆಳೆಗಾರರಿಗೆ ಶುಭಕರವಾದ ದಿನ ಆಗಿರ್ತದೆ. ಹಣ್ಣಿನ ವ್ಯಾಪಾರಿಗಳಿಗೆ ಶುಭ ಇರ್ತದೆ. ಗೋಗ್ರಾಸ ಅಂದರೆ ಹಸುವಿಗೆ ಉಣಬಡಿಸಿ, ಬೆಲ್ಲನೋ ಬಾಳೆಹಣ್ಣು ಅಥವಾ ಊಟನೋ ಕೊಡಿ ಹಸುವಿಗೆ. ಅದರಿಂದ ನಿಮಗೆ ಗೋಮಾತೆಯ ಆಶೀರ್ವಾದ ಸಿಕ್ಕತ್ತೆ. ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿ, ಅದೃಷ್ಟ ಬಣ್ಣ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಔದ್ಯೋಗಿಕ ಪ್ರಗತಿ, ಮನೆಯಲ್ಲಿ ಸಂತಸದ ವಾತಾವರಣ, ತರಕಾರಿ ಬೆಳೆಗಾರರಿಗೆ ಶುಭ ಸುದ್ದಿ, ಕೃಷಿ ಕಾರ್ಮಿಕರಿಗೆ ಅಲ್ಪ ಫಲ, ತೋಟಗಾರಿಕೆ ಹಣ್ಣು ಹೂವು ಬೆಳೆಗಾರರಿಗೆ ಶುಭಕರವಾದ ದಿನ ಆಗಿರ್ತದೆ. ಈ ಮೆಡಿಕಲ್ ಸ್ಟೋರ್ಗಳವ್ರಿಗೆ, ಪೆಸ್ಟಿಸೈಡ್ಸ್ ಅಂಗಡಿಗಳವ್ರಿಗೆ ಬಹಳ ಉತ್ತಮವಾದ ವ್ಯಾಪಾರ ಆಗುತ್ತದೆ. ನೀವೇನಪ್ಪ ಮಾಡಬೇಕಂದ್ರೆ ಬೆಳಗ್ಗೆ ಇದ್ದ ತಕ್ಷಣ ಪಕ್ಷಿಗಳು, ಈ ಗುಬ್ಬಚ್ಚಿಗಳಾಗಲಿ ಕಾಗೆಗಳಾಗಲಿ ಓಡಾಡ್ತಾ ಇದ್ದರೆ ಸ್ವಲ್ಪ ಅವುಗಳಿಗೆ ಅಕ್ಕಿ ಕಾಳು ಏನಾದರೂ ಸ್ವಲ್ಪ ಹಾಕಿ, ಅದರಿಂದ ಒಳ್ಳೆಯದಾಗ್ತದೆ. 2 ಅದೃಷ್ಟ ಸಂಖ್ಯೆ ಅಲ್ಲದೆ ಆಗ್ನೇಯ ಅದೃಷ್ಟ ದಿಕ್ಕು ನೀಲಿ, ಅದೃಷ್ಟ ಬಣ್ಣ ಆಗಿರ್ತದೆ. ಅಲ್ಲಿಂದ ಆಚೆಗೆ ಮೀನರಾಶಿಗೆ ಬಂದಾಗ ಕಾರ್ಯಕ್ಷೇತ್ರಗಳಲ್ಲಿ ಹೆಚ್ಚಿನ ಒತ್ತಡ, ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮವಾದ ಲಾಭ, ಕೆಲಸದ ಹೊರೆಯಿಂದ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಯ. ರೈತರಿಗೆ ಶುಭಕರವಾದ ದಿನ. ಈ ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳು ಯಾವುದೇ ಆಗ್ಬೋದು, ಆಹಾರ ಪದಾರ್ಥಗಳಾಗ್ಬೋದು, ಬಟ್ಟೆಗಳಾಗ್ಬೋದು, ಈ ಬೇರೆ ವಿದ್ಯಾರ್ಥಿಗಳು ಬಳಸ್ತಕ್ಕಂಥ ಮೆಟೀರಿಯಲ್ಗಳಾಗ್ಬಾರ್ದು, ಯಾವುದೇ ಶುಭಕರವಾಗಿರ್ತಕ್ಕಂಥ ಸಿದ್ಧಪಡಿಸಿದ ವಸ್ತುಗಳಿಂದ ಒಳ್ಳೆಯ ಲಾಭ ಇರ್ತದೆ. ಅವರಿಗೆ ಒಳ್ಳೆಯ ದಿನ ಆಗಿರ್ತದೆ. ಋಣ ವಿಮೋಚಕ ಅಂಗಾರಕ ಸೂಕ್ತವನ್ನು ಪಠಿಸಿ ಅಥವಾ ಕೇಳಿ. 7 ಅದೃಷ್ಟ ಸಂಖ್ಯೆ ಉತ್ತರ, ಅದೃಷ್ಟ ದಿಕ್ಕು ಹಳದಿ, ಅದೃಷ್ಟ ಬಣ್ಣ ಆಗಿರುತ್ತೆ. ಆದ್ಮೇಲೆ ಇದು ಈ ದಿನದ 12 ರಾಶಿಗಳ ಭವಿಷ್ಯ. ಆದ್ಮೇಲೆ ಈ ದಿನ ನಿಮಗೆ ಅಂಗಾರಕನ ದಯದಿಂದ, ಕುಜನ ದಯದಿಂದ ಎಲ್ಲ ಒಳ್ಳೆಯದಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸುತ್ತಾ ತಮ್ಮಲ್ಲಿ ವಿನಂತಿ ಮಾಡ್ತೇವೆ. ಆದ್ಮೇಲೆ ನಮ್ಮ ಕಾರ್ಯ ಇಷ್ಟವಾದ ಪಕ್ಷದಲ್ಲಿ ಅದನ್ನು ಲೈಕ್ ಮಾಡಿ, ನಿಮ್ಮ ಮಿತ್ರರಿಗೆ ಸಬ್ಸ್ಕ್ರೈಬ್ ಮಾಡಿದ್ದು ಶೇರ್ ಮಾಡಿ. ಅದೇ ರೀತಿಯಲ್ಲಿ ನಿಮ್ಮ ಮಿತ್ರರನ್ನು ಕೂಡ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿಸಿ. ಅದೇ ರೀತಿಯಲ್ಲಿ ನಿಮಗೇನಾದರೂ ಅನುಮಾನಗಳಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ. ನಿಮ್ಮ ಅನುಮಾನಗಳಿಗೆ ಸೂಕ್ತವಾದ ನಾವು ಸಲಹೆಗಳನ್ನು ಕೊಡ್ತೀವಿ ಅಂತ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.